ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಸಿವಿವಿ 111ನೇ ಜಯಂತಿ ಹಾಗೂ 30ನೇ ದತ್ತ ಜಯಂತಿ ಅಂಗವಾಗಿ ಇಂದು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂದಿ ಹಾಗೂ ಪೆರೇಸಂದ್ರ ಬಳಿಯೂ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಅನ್ನದಾನ ಕೇಂದ್ರಗಳಿಗೂ ಕೆವಿ ಮತ್ತು ಪಂಚಗಿರಿ ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಎಲ್ಲ ಕಡೆ ಹಾಜರಾತಿ ಹಾಕಿ ರಕ್ತದಾನ ಶಿಬಿರದ ಮಹತ್ವದ ಬಗ್ಗೆ ತಿಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಿವಿವಿ ಜಯಂತಿ ಅಂಗವಾಗಿ ನಡೆಯುತ್ತಿರುವ ಅನ್ನದಾನ ವೆಂಕಟರಾಯಪ್ಪನವರ ಕನಸು. ಯಾವೊಬ್ಬ ವ್ಯಕ್ತಿಯೂ ಊಟಕ್ಕೆ ಕಾಯಬಾರದು, ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಸಿಗುವಂತಾಗಬೇಕು ಎಂದು ಹೇಳಿದ ಕಾರಣಕ್ಕೆ ಇಂದು ಎಲ್ಲ ಕಡೆ ಅನ್ನದಾನ ಹಮ್ಮಿಕೊಳ್ಳಲಾಗಿದೆ. ಟ್ರಸ್ಟ್ ಡೇ ಅಂಗವಾಗಿ ಬಹಳ ಮಹತ್ತರ ಕಾರ್ಯಕ್ರಮವಾದ ರಕ್ತದಾನ ಶಿಬಿರಕ್ಕೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಕರೆದುಕೊಂಡು ಬನ್ನಿ. ನೀವು ಕೊಡೋ ಒಂದು ಬಾಟಲ್ ರಕ್ತವು ಅಮೂಲ್ಯವಾದ ಜೀವಿಗಳನ್ನು ಉಳಿಸುತ್ತದೆ ಎಂದರು. ನೀವು ಕೊಡೋ ಒಂದು ಬಾಟಲ್ ರಕ್ತವು ಅಮೂಲ್ಯವಾದ ಜೀವಗಳನ್ನು ಉಳಿಸುತ್ತದೆ ಎಂದರು. ದಿವಂಗತ ಸಿ.ವಿ. ವೆಂಕಟರಾಯಪ್ಪನವರ 111ನೇ ಜಯಂತಿ ಜುಲೈ 30ನೇ ತಾರೀಕು. ಇಡೀ ಜುಲೈ ತಿಂಗಳಾದ್ಯಂತನೂ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ದತ್ತಿಗಳ ಮುಖಾಂತರ ಹಮ್ಮಿಕೊಳ್ತಾ ಬಂದಿದ್ದೇವೆ. ವಿಶೇಷವಾಗಿ ಇವತ್ತು 15ನೇ ತಾರೀಕು ಸುಮಾರು 11 ಜಾಗಗಳಲ್ಲಿ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಮುಖಾಂತರ 23ನೇ ತಾರೀಕು ನಡೀತಕ್ಕಂತಹ ಅತ್ಯಂತ ಪ್ರಾಮುಖ್ಯತೆ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮವಾಗಿರ್ತಕ್ಕಂತಹ ರಕ್ತದಾನ ಶಿಬಿರದ ಪ್ರಚಾರ ಕಾರ್ಯಕ್ರಮವನ್ನು ಸಹ ಇದರ ಜೊತೆಗೆ ಮಾಡ್ತಾ ಬಂದಿದ್ದೇವೆ. ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡೋದು ಒಂದೇನೇನೆ, ಬರ್ತಕ್ಕಂಥ 23ನೇ ತಾರೀಕು ಏನು ನಮ್ಮ ಸಿವಿವಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ರಕ್ತದಾನ ಶಿಬಿರ ಇದೆ. ಪ್ರತಿಯೊಬ್ಬ ರಕ್ತದಾನಿ ಸಹ ಬಂದು ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ವೇಳೆ ಪಿಪಿಎಚ್ಎಸ್ ಎಚ್ಎಂ ನಾರಾಯಣಸ್ವಾಮಿ, ಗುಂಪು ಮರದ ಆನಂದ್, ಆನಂದ್, ಉದ್ಯಮಿ ಮಹೇಶ್ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.